ಜೈ ಶ್ರೀರಾಮ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಶಾಪಕ್ಕೆ ಒಳಗಾಗಿರೋ ಒಂದು ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಈ ಜಾಗಕ್ಕೆ ಹೋಗಿಲ್ಲ, ಸಾಧ್ಯವಾದರೆ ಹೋಗಬೇಕು. ನಾವಿರೋ ಜಾಗದಿಂದ ತುಂಬ ಹತ್ತಿರದಲ್ಲೇ ಇದೆ ಇದು. ರೀಸೆಂಟಾಗಿ ನಾನು ಒಂದು ಹಾಲಿವುಡ್ ಹಾರರ್ ಫಿಲಮ್ನ ನೋಡಿದೆ. ಆಮೇಲೆ ಗೊತ್ತಾಯಿತು ಅದು ನೈಜ ಘಟನೆ ಆಧಾರಿತ ಫಿಲಮ್ ಅಂತ. ಆ ಜಾಗದಲ್ಲಿ ನಡೆದ ಒಂದು ಘಟನೆಯನ್ನು ಮೇನ್ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಲೇಕ್ ಅನ್ನೋ ಫಿಲಮ್ನ ತೆಗ್ದಿದ್ದಾರೆ. ಸೊ ನಾನಿವತ್ತು ಹೇಳ್ತಾ ಇರೋ ಜಾಗ ಯಾವುದಂದರೆ ಜಾರ್ಜಿಯಾ ರಾಜ್ಯದ ರಾಜಧಾನಿಯಾಗಿರೋ ಅಟ್ಲಾಂಟಾದಲ್ಲಿರೋ ಮಾನವ ನಿರ್ಮಿತ ಕೆರೆಯಾದ ಲೇಕ್ ಲೆನಿಯರ್. ಅಟ್ಲಾಂಟಾದಿಂದ 80 ಕಿಲೋಮೀಟರ್ಸ್ ದೂರದಲ್ಲಿ ಈ ಒಂದು ಜಾಗ ಇದೆ. ಇಲ್ಲಿ ಕೆರೆ ಕಟ್ಟೋದಕ್ಕಿಂತ ಮುಂಚೆ ಆಸ್ಕರ್ ವಿಲ್ಲೆ ಅನ್ನೋ ಕಪ್ಪು ಜನರ ಕಮ್ಯುನಿಟಿ ಇತ್ತು. 1800ನೇ ಇಸ್ವಿಯಲ್ಲಿ ಈ ಕಮ್ಯುನಿಟಿ ಶುರುವಾಗಿದ್ದು, ಆ ಟೈಮಲ್ಲಿ ಸುಮಾರು ಆಫ್ರಿಕನ್ ಜನರು ಅಮೆರಿಕಾಗೆ ವಲಸೆ ಬಂದು ಇಲ್ಲಿ ಸೆಟಲ್ ಆಗ್ತಾ ಇದ್ರು. ಅದರಲ್ಲಿ ಒಂದಷ್ಟು ಜನರು ಆಸ್ಕರ್ ವಿಲ್ಲೆಲಿ ಜೀವನ ಕಟ್ಕೊಂಡಿದ್ರು. ಆದ್ರೆ ಆ ಜಾಗನ ಈಗ ಗೋಸ್ಟ್ ಟೌನ್ ಅಂತ ಕರೀತಾರೆ. ಏನಕ್ಕಂದ್ರೆ ಆಗಿನ ಜಾರ್ಜಿಯಾ ಸರ್ಕಾರ ಇಲ್ಲಿದ್ದ ಚಾಟಹೂಚಿ ನದಿಯ ಪ್ರವಾಹವನ್ನು ತಡೆಗಟ್ಟೋದಕ್ಕೋಸ್ಕರ ಬಫರ್ಡ್ ಅನ್ನೋ ಡ್ಯಾಮ್ನ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು. ಈ ಬಫರ್ ಡ್ಯಾಮ್ ಕಟ್ಟೋ ಸಲುವಾಗಿ ಲೆನಿಯರ್ ಅನ್ನೋ ಕೆರೆ ಕಟ್ಟೋದಿಕ್ಕೆ ಕಾರಣವಾಯಿತು. ಸಿಡ್ನಿ ಲೆನಿಯರ್ ಅನ್ನೋ ಅಮೆರಿಕದ ಕವಿ ಚಾಟಹೂಚಿ ನದಿ ಮೇಲೆ ಒಂದು ಹಾಡನ್ನ ಬರೆದ್ರು, ದ ಸಾಂಗ್ ಆಫ್ ಚಾಟಹೂಚಿ ರಿವರ್ ಅಂತ. ಇವರ ಈ ಕವಿತೆಯನ್ನು ಗೌರವಿಸಲು ಜಾರ್ಜಿಯಾದ ಲೇಕ್ ಲೆನಿಯರ್ಗೆ ಸಿಡ್ನಿ ಲೆನಿಯರ್ ಅಂತ ಕವಿಯ ಹೆಸರನ್ನ ಇಟ್ಟಿದ್ದಾರೆ. ಇದೇ ಆ ಲೇಕ್ ಲೆನಿಯರ್. ಈ ಕೆರೆ ಕಟ್ಟೋದಿಕ್ಕೆ ಆಸ್ಕರ್ ವಿಲ್ಲೆಯಲ್ಲಿ ವಾಸ ಮಾಡ್ತಿದ್ದ 1098 ಕಪ್ಪು ನಿವಾಸಿಗಳನ್ನ ಬಲವಂತವಾಗಿ ಸ್ಥಳಾಂತರ ಮಾಡೋದಿಕ್ಕೆ ಒತ್ತಾಯಿಸಿದ್ರು. ಇಲ್ಲಿ ತುಂಬಾ ಜನರ ಸ್ವಂತ ಮನೆ, ವ್ಯವಹಾರಗಳನ್ನ, ಸ್ವಂತ ಭೂಮಿನ ಕೂಡ ಹೊಂದಿದ್ರು. ಮತ್ತೆ ಸ್ಮಶಾನ, ಸ್ಕೂಲ್ ಕೂಡ ಇತ್ತು. 1912ರಲ್ಲಿ ಆಸ್ಕರ್ ವಿಲ್ಲೆ ಪಕ್ಕದ ವೈಟ್ ಟೌನ್ ಅಲ್ಲಿ ವೈಟ್ ಅಮೆರಿಕನ್ಸ್ ವಾಸವಾಗಿದ್ರು. ಅವರು ಈ ಕಪ್ಪು ಜನರ ಭೂಮಿನ ತುಂಬಾ ಕಡಿಮೆ ಬೆಲೆಗೆ ಮಾರಾಟ ಮಾಡೋದಿಕ್ಕೆ ಅಥವಾ ಈ ಜಾಗನ ಬಿಟ್ಟು ಹೋಗಿ ಅಂತ ಅಥವಾ ಸತ್ತೇ ಹೋಗಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಇದರ ಪರಿಣಾಮ ಚಾಟಹೂಚಿ ನದಿ ಬಳಿ 18 ವರ್ಷದ ಮ್ಯಾಕ್ರೋ ಅನ್ನೋ ವೈಟ್ ಅಮೆರಿಕನ್ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು. ಅಲ್ಲಿನ ಸರ್ಕಾರ 4 ಕಪ್ಪು ಜನರನ್ನ ಅರೆಸ್ಟ್ ಕೂಡ ಮಾಡ್ತು. ಅದರಲ್ಲಿ 16 ವರ್ಷದ ಯುವಕ ಕೂಡ ಒಬ್ಬ ಇದ್ದ. ಬಿಳಿ ಜನರ ಕೋಪಕ್ಕೆ ಒಬ್ಬನ ಬಲಿ ಕೂಡ ಆಯಿತು. ಆಮೇಲೆ 2 ತಪ್ಪಿತಸ್ಥರೆಂದು ಗಲ್ಲಿಗೇರಿಸೋದಕ್ಕೆ ತೀರ್ಪು ಕೂಡ ಸರ್ಕಾರ ಕೊಡ್ತು. ಈ 2 ವ್ಯಕ್ತಿನ ಗಲ್ಲಿಗೇರಿಸ್ಬೇಕಾದ್ರೆ 5,000ಕ್ಕೂ ಹೆಚ್ಚು ಬಿಳಿಯರು ಗಲ್ಲಿಗೇರಿಸೋದನ್ನ ನೋಡೋದಕ್ಕೆ ಜೊತೆ ಸೇರಿದ್ರು. ಇನ್ನು ಮ್ಯಾಕ್ರೋ ಆ ಹುಡುಗಿ ಸುಮಾರು 2 ವಾರಗಳ ಕಾಲ ಕೋಮಾದಲ್ಲಿದ್ದಿ ನಂತರ ಪ್ರಾಣ ಬಿಟ್ಲು. ಅವಳ ಅಂತ್ಯಕ್ರಿಯೆ ಆದ್ಮೇಲೆ ರಾತ್ರಿ ಕಪ್ಪು ಜನರ ಮೇಲೆ ಆ ಬಿಳಿ ಜನರು ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಇದ್ರ ಪರಿಣಾಮ ಆಸ್ಕರ್ ವಿಲ್ಲೆಯ 98% ಜನರು ಊರ್ ಬಿಟ್ರ ಅಥವಾ ಪ್ರಾಣನೇ ಹೋಯ್ತಾ ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ. ಆದ್ರೆ ಆ ಲೇಕ್ ಅಲ್ಲಿ ಮಾತ್ರ ತುಂಬಾ ಡೆಡ್ ಬಾಡಿಗಳು ಸಿಕ್ಕಿದ್ವು. ಈ ಲೇಕ್ ನಿರ್ಮಾಣ ಕೈ ಹಾಕಿದ ದೊಡ್ಡ ಶ್ರೀಮಂತರುಗಳಿಗೆ ಕೇಳಿದ್ಕೆ ಈ ಜಾಗದಲ್ಲಿ ಮುಂಚೆನೆ ಸ್ಮಶಾನ ಇತ್ತಲ್ಲ, ಅಲ್ಲಿ ಹೂತಾಕಿ ಡೆಡ್ ಬಾಡೀಸ್ಗಳೇ ಇವು ಅಂತ ಅವ್ರ ರೀಸನ್ ಹೇಳಿದ್ದಾರೆ. ಆದ್ರೆ ಆಕ್ಚುಲಿ ಕಪ್ಪು ಜನರು ಬಾಳಿ ಬದುಕಿದ ಊರನ್ನು ಬಿಡಲ್ಲ ಅಂತ ಹಠ ಮಾಡಿದ್ದವ್ರನ್ನ ಅದೇ ಜಾಗದಲ್ಲಿ ಕಟ್ಟ ಹಾಕಿ ಕೆರೆ ನಿರ್ಮಾಣ ಮಾಡಿ ಡ್ಯಾಮ್ ಇಂದ ನೀರ್ ಬಿಟ್ಟು ಅವ್ರನ್ನ ಕೊಂದಿದ್ದಾರೆ ಅನ್ನೋ ಒಂದ್ ಕತೆ ಇದೆ. ಇನ್ನೊಂದು ಕತೆ, ಆ ಜನಗಳನ್ನ ಬಿಳಿ ಜನಗಳೆಲ್ಲ ಸೇರಿ ಕೊಂದಿ ಅಲ್ಲಿ ಕೆರೆ ಕೂಡ ಕಟ್ಟಿದವ್ರೆ ಅನ್ನೋ ಈ ಕತೆ ಕೂಡ ಇದೆ. ಕಪ್ಪು ಜನರನ್ನ ಖಾಲಿ ಮಾಡಿಸಿದ್ರ ಅಥವಾ ಅವ್ರು ಇದ್ದಂಗೆ ಡ್ಯಾಮಿಂದ ನೀರು ಬಿಟ್ಟು ಕೊಂದ್ರ ಗೊತ್ತಿಲ್ಲ. ಆದರೆ ಈ ಲೇಕ್ ಲೆನಿಯರ್ ಅಲ್ಲಿ ಆಸ್ಕರ್ ವಿಲ್ಲೆ ಟೌನಿನ ಅವಶೇಷಗಳು, ಡೆಡ್ ಬಾಡಿಗಳು ಸಿಕ್ಕಿರೋದ್ರಿಂದ ಇಲ್ಲಿನ ಸುಮಾರು ಜನರು ಡ್ಯಾಮಿಂದ ನೀರು ಬಿಟ್ಟು ಇವರನ್ನೆಲ್ಲ ಕೊಂದಿದ್ದಾರೆ ಅಂತ ನಂಬ್ತಾರೆ. ಈ ನೀರಲ್ಲಿ ಸತ್ತವರು, ಇಲ್ಲಿದ್ದ ಸ್ಮಶಾನದಲ್ಲಿದ್ದ ಸಮಾಧಿಗಳು ಮುಳುಗಿ ಹೋಗಿದ್ರಿಂದ ಇವರೆಲ್ಲರ ಆತ್ಮಗಳಿಂದ ಈ ಕೆರೆ ಶಾಪಕ್ಕೆ ಒಳಗಾಗಿದೆ ಅಂತ ಇಲ್ಲಿಯ ಜನರು ನಂಬ್ತಾರೆ. ಇದಕ್ಕೆ ಪುರಾವೆ ಅಂತಂತೆ ಈ ಜಾಗದಲ್ಲಿ ಸುಮಾರು ಆಕ್ಸಿಡೆಂಟ್ಗಳು ಆಗಿವೆ. ಈವರೆಗೂ 700ಕ್ಕೂ ಅಧಿಕ ಜನರು ಈ ಕೆರೆಯಲ್ಲಿ ಸತ್ತೋಗಿದ್ದಾರೆ. ಕೆಲವರಿಗೆ ಇಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯ ಅನುಭವ ಕೂಡ ಆಗಿದೆ. ಕೆರೆ ಹತ್ರ ವಿಚಿತ್ರ ಬೆಳಕು ಕಾಣಿಸಿದೆ ಅಂತೆ, ನಿಗೂಢ ಧ್ವನಿ ಕೇಳಿಸಿದೆ ಅಂತೆ. ಇನ್ನು ಸುಮಾರು ಜನರಿಗೆ ಒಂದು ಕಾಮನ್ ಅನುಭವ ಆಗಿದೆ. ಅದೇನಂದ್ರೆ ಕೆರೆಯಲ್ಲಿ ಈಜಾಡ್ಬೇಕಾದ್ರೆ ಯಾವುದೋ ಕಾಣದ ಕೈ ಅವರ ಕಾಲ್ಗಳನ್ನು ಹಿಡಿದು ಎಳ್ಕೊಳ್ತಿರುವ ಅನುಭವ ಆಗಿದೆ. ಹಾಗಾಗಿ ಇದೆಲ್ಲ ಕಾರಣಗಳಿಂದ ಈ ಲೇಕ್ ಲೆನಿಯರ್ ಹಾಂಟೆಡ್ ಆಗಿದೆ ಅಂತಾರೆ. ವರ್ಷದಿಂದ ವರ್ಷಕ್ಕೆ ತುಂಬ ಜನರ ಪ್ರಾಣ ಕೂಡ ಈ ಕೆರೆಯಲ್ಲಿ ಹೋಗ್ತಾ ಇದೆ. 2018-19ರಲ್ಲಿ 11 ಜನರು ಮುಳುಗಿ ಸತ್ತೋದ್ರು. 20ರಲ್ಲಿ 10 ಜನ, 21ರಲ್ಲಿ 9 ಜನ, 22ರಲ್ಲಿ 6 ಜನ ಈಜಾಡ್ಬೇಕಾದ್ರೆ ಮುಳುಗೋದ್ರು. ಬೋಟಿಂಗ್ ಮಾಡ್ಬೇಕಾದ್ರೆ 48 ಬೋಟಿಂಗ್ಗಳು ಮುಳುಗಿ ಅದರಲ್ಲಿದ್ದವರು ಕೂಡ ಸತ್ತೋದ್ರು. 23ರಲ್ಲಿ 13 ಸಾವು. ಈ ರೀತಿಲಿ ಈವರೆಗೂ 700ಕ್ಕೂ ಅಧಿಕ ಜನರು ಈ ಕೆರೆಯಲ್ಲಿ ಸತ್ತಿದ್ದಾರೆ. ಅಂದಮೇಲೆ ಇಲ್ಲಿಯ ಸರ್ಕಾರ ಇದ್ರ ಬಗ್ಗೆ ಏನಾದರೂ ಕ್ರಮ ತಗೋಬೇಕು.
ಅಥವಾ ಇಲ್ಲಿಯ ಜನರು ಆದರೂ ಕೇರ್ಫುಲ್ ಆಗಿರಬೇಕು, ಇಲ್ಲಿ ಆತ್ಮಗಳ ಕಾಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಅಷ್ಟು ಜನರ ಪ್ರಾಣಹಾನಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಅಂದಮೇಲೆ ಇಲ್ಲಿ ಈಜೊಡಿಯೋದಕ್ಕೆ ಹೋಗೋ ಜನ ಕೇರ್ಫುಲ್ ಆಗಿರಬೇಕು. ಏನೋ ಕುತೂಹಲದಿಂದ ಹೋಗಿ ಪ್ರಾಣಕ್ಕೆ ಸುಮ್ಮನೆ ಧಕ್ಕೆ ತಂದ್ಕೊಳ್ತಿದ್ದಾರೆ. ನನ್ನ ಒಪಿನಿಯನ್ ಏನಂದರೆ ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವ್ ಕೂಡ ಇದ್ದೇ ಇರುತ್ತೆ. ಹಾಗಂತ ಆತ್ಮಗಳ ಕಾಟ ಕೊಡುತ್ತೆ, ಬೇರೆ ದೇಹದೊಳಗೆ ಸೇರಿ ತೊಂದರೆ ಕೊಡುತ್ತೆ ಅನ್ನೋದೆಲ್ಲ ನಾನು ನಂಬಲ್ಲ. ದೇಹನೇ ಇಲ್ತಲೇ ಇರೋ ಆತ್ಮ ಏನ್ ಮಾಡೋದಿಕ್ ಸಾಧ್ಯ? ಯಾವಾಗ ಮನುಷ್ಯನ ಮನಸ್ಥಿತಿ ವೀಕ್ ಆಗುತ್ತೆ ಅಲ್ಲಿ ಭ್ರಮೆಗಳು ಶುರುವಾಗುತ್ತೆ. ಆ ಭ್ರಮೆಗಳ ಪರಿಣಾಮನೇ ಈ ಆತ್ಮಗಳ ಕಾಟ ಅನ್ನೋದು. ಹುಟ್ಟು ಎಲ್ಲಿರುತ್ತೆ ಅಲ್ಲಿ ಸಾವು ಕೂಡ ಇರುತ್ತೆ. ಹುಟ್ಟು ಸಾವು ಇಲ್ದಲೇ ಇರೋದೇ ಆತ್ಮ ಅಂದಮೇಲೆ ಅದು ಶಾಶ್ವತವಾದದ್ದು. ಹುಟ್ಟು ಸಾವು ಇಲ್ಲ ಅಂದಮೇಲೆ ಅದಕ್ಕೆ ಭೂತ ಭವಿಷ್ಯ ವರ್ತಮಾನ ಅನ್ನೋದು ಕೂಡ ಇರಲ್ಲ. ಇದು ಶಾಶ್ವತವಾದದ್ದು, ಪುರಾತನವಾದದ್ದು, ಮತ್ತೆ ಬದಲಾಗೋದು ಇಲ್ಲ. ಪ್ರತಿ ಜೀವಿಯು ಈ ಶಾಶ್ವತವಾದ ಆತ್ಮವನ್ನು ಹೊಂದಿರ್ತಾರೆ. ಅದು ಅಂತರ್ಗತವಾಗಿ ದೈವಿಕ ಭಾಗವಾಗಿದೆ. ಆದರೆ ಬೇರೆ ದೇಹಗಳನ್ನು ಸೇರ್ಕೊಳ್ಳುವ ಎಕ್ಸ್ಟರ್ನಲ್ ಎಂಟಿಟಿ, ಬಾಹ್ಯ ಘಟಕವಲ್ಲ. ಮಾನವನ ಕರ್ಮಫಲಗಳು ಮುಗಿದ ಮೇಲೆ ಈ ದೇಹಕ್ಕೆ ಕೊನೆ ಇದೆ, ಆದರೆ ಆತ್ಮಕ್ಕಲ್ಲ. ಪ್ರತಿ ಆತ್ಮಗಳ ಮೂಲ ಉದ್ದೇಶ ಮೋಕ್ಷ. ಮೋಕ್ಷ ಸಿಕ್ಕಿಲ್ಲ ಅಂದ್ರೆ ಈ ಆತ್ಮಗಳು ದೇಹದಿಂದ ದೇಹಕ್ಕೆ ಅಲಿತಾ ಇರ್ತವೆ. ನಾ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವ ಭವಿತಾ ವಾ ನಾ ಭೂಯಂ ಅಜೋ ನಿತ್ಯಂ ಶಾಶ್ವತೋಯಂ ಪುರಾಣೋ ನಾ ಹನ್ಯತೆ ಹನ್ಯಮಾನೇ ಶರೀರೆ. ಇಷ್ಟೊತ್ತು ನಾನೇನು ಹೇಳಿದೆ ಅದೇ ಈ ಶ್ಲೋಕದ ಅರ್ಥ. ಜೈ ಶ್ರೀಕೃಷ್ಣ. ಶುಭರಾತ್ರಿ ಎಲ್ಲರಿಗೂ.